Welcome to e-learning class. Myself NAGARAJ KARIGAR, JTO, Government ITI Rippanpete. ಈ ಹಿಂದಿನ ಕ್ಲಾಸಲ್ಲಿ ನಾವು ಏನನ್ನು ನೋಡಿದ್ವಿ ಅಂದರೆ EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅತ್ಯಂತ ಇಂಪಾರ್ಟೆಂಟ್ ಕ್ಲಾಸ್ ಅದು. ಆವಾಗವಾಗ ಪರೀಕ್ಷೆಯಲ್ಲಿ ನಿಮಗೆ ಬರ್ತಕ್ಕಂಥ ಕ್ವಶನ್ಗಳು EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಮೇಲೆ ಇದ್ದೇ ಇರ್ತದೆ. ಸೊ ಆ ಕ್ಲಾಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ತಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ನಾವಿಲ್ಲಿ ಏನು EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ನೋಡ್ತಾ ಹೋದಾಗ ಅಲ್ಲಿ 5 ಈಕ್ವೇಷನ್ಗಳನ್ನು ನಾವು ಗಮನಿಸಿದ್ವಿ. ಅದರಲ್ಲಿ ಕೊನೆಯ 2 ಈಕ್ವೇಷನ್ ಏನಿದೆ, ಈಕ್ವೇಷನ್ ನಂಬರ್ 4 ಆ್ಯಂಡ್ ಈಕ್ವೇಷನ್ ನಂಬರ್ 5, ಇದನ್ನೇ ನಾವು ರೆಫರೆನ್ಸ್ ತಗೊಂಡು ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂತಕ್ಕಂಥ ಇವತ್ತಿನ ಈ ಕ್ಲಾಸ್ನ ಶುರು ಮಾಡ್ತೀವಿ. ಸೊ ಈ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂದರೆ ಏನು? ಸೊ ಇದನ್ನು ನಾವು ಇವತ್ತಿನ ದಿವಸ ತಿಳ್ಕೋಬೇಕು. ಇದು ಕೂಡ ಅಷ್ಟೇ ಮುಖ್ಯವಾದ ವಿಷಯ. ಸೊ ಪ್ರತಿದಿನವೂ ನಾವು ಒಂದು ಕುತೂಹಲಗಳನ್ನೇ ತಿಳ್ಕೊಳ್ತಾ ಹೋಗ್ತೀವಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಈ ಒಂದು ಸಬ್ಜೆಕ್ಟ್ ಏನಿದೆ ನಮ್ಮದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥದ್ದು, ಇದೊಂದು ಯಾವಾಗಲೂ ಪ್ರತಿ ಕ್ಷಣಕ್ಕೂ ಅದ್ಭುತಗಳೇ ಅಚ್ಚರಿಗಳನ್ನೇ ತೋರಿಸ್ತಕ್ಕಂಥದ್ದು. ಸೊ ಈ ಒಂದು ಅದ್ಭುತವಾದಂಥ ಪ್ರಪಂಚದಲ್ಲಿ ನೀವು ಒಂದು ವಂಡರ್ಫುಲ್ ಜರ್ನಿನನ್ನು ಮಾಡ್ತಾನೇ ಇರಬೇಕು. ಸೊ ಆ ಒಂದು ಅನುಭವಗಳನ್ನು ನಾವು ಅನುಭವಿಸ್ತಾನೆ ಇರಬೇಕು. ಸೊ ಇವತ್ತಿನ ದಿವಸ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂದರೆ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಫ್ರಮ್ ದ ಈಕ್ವೇಷನ್ 4 ಆ್ಯಂಡ್ 5 ವಿ ಗೆಟ್. ಒನ್ಸ್ ಅಗೇನ್ ನೀವು ಈ ಹಿಂದೆ ಇರ್ತಕ್ಕಂಥ ಈಕ್ವೇಷನ್ ನಂಬರ್ 4 ಮತ್ತು 5 ಗಮನಿಸಿ. E1 ಈಕ್ವೇಷನ್ ನಂಬರ್ 4 ಏನಿದೆ, E1 ಈಸ್ ಈಕ್ವಲ್ ಟು 4.44 F N1 5M ಈಕ್ವೇಷನ್ ನಂಬರ್ 4 ಆದರೆ, ಮತ್ತೊಂದು E2 ಈಸ್ ಈಕ್ವಲ್ ಟು 4.44 F N2 5M, ಇದು ಈಕ್ವೇಷನ್ ನಂಬರ್ 5 ಆಗಿದೆ. ಸೊ ಈ ಎರಡು ಈಕ್ವೇಷನ್ಗಳನ್ನು ಇಟ್ಕೊಂಡು ವಿ ವಿಲ್ ಗೆಟ್ E2 ಡಿವೈಡೆಡ್ ಬೈ E1 ಈಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ N1. ದಿಸ್ ಈಸ್ ಈಕ್ವಲ್ ಟು K ಆರ್ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಈಕ್ವೇಷನ್ ನಂಬರ್ 6 ಅಂತಲೇ ನಾವಿಲ್ಲಿ ಕನ್ಸಿಡರ್ ಮಾಡೋಣ. ದಿಸ್ ಕಾನ್ಸ್ಟಂಟ್ ಈಸ್ ನೌನ್ ಆ್ಯಸ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ಏನು ನಮಗೆ ಈಗ ಇಲ್ಲಿ ಈಕ್ವೇಷನ್ ನಂಬರ್ 4 ಮತ್ತು 5ನಿಂದ ನಾವೇನು ಒಂದು ಈಕ್ವೇಷನನ್ನು ಗೆಟ್ ಮಾಡಿದ್ದೀವಲ್ಲ, ಈ ಈಕ್ವೇಷನ್ ನಂಬರ್ 6 ಏನಿದೆ, ದಿಸ್ ಕಾನ್ಸ್ಟಂಟ್ ಈಸ್ ನೌನ್ ಆ್ಯಸ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂತ ಹೇಳ್ತೀವಿ. ಆಲ್ದೋ the true transformation ratio is constant. The ratio of terminal voltages varies somewhat depending on the load and its power factor. ನಾವಿಲ್ಲಿ ಗಮನಿಸಬೇಕು. ಸೊ ಇಲ್ಲಿ ಏನಾದರೂ ನಮಗೆ ಆ ಒಂದು ವ್ಯತ್ಯಾಸ ಕಾಣಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಲೋಡ್ ವೇರಿಯೇಷನ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಪವರ್ ಫ್ಯಾಕ್ಟರ್ ವೇರಿಯೇಷನ್ ಆಗಬೇಕಾಗತ್ತೆ. ಆ ಒಂದು ಟ್ರಾನ್ಸ್ಫಾರ್ಮರ್ನ ಮೇಲೆ ಹಾಕ್ತಕ್ಕಂಥ ಲೋಡು ಮತ್ತು ಅಲ್ಲಿರ್ತಕ್ಕಂಥ ಪವರ್ ಫ್ಯಾಕ್ಟರ್, ಆ ಒಂದು ಸಪ್ಲೈ ಸೋರ್ಸ್ನ ಪವರ್ ಫ್ಯಾಕ್ಟರ್ ಇದೆಯಲ್ಲ, ಇದ್ರ ಮೇಲೆ ನಾವು ಅದನ್ನು ವೇರಿಯೇಷನನ್ನು ನೋಡಬಹುದಾಗಿದೆ ಅಷ್ಟೇ. ಸೊ ಇನ್ ಪ್ರಾಕ್ಟೀಸ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಈಸ್ ಆಬ್ಟೈನ್ಡ್ ಫ್ರಮ್ ದ ನೇಮ್ ಪ್ಲೇಟ್ ಡಾಟಾ ರೆಫರ್ಸ್ ದ ವೋಲ್ಟೇಜಸ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆನ್ ಫುಲ್ ಲೋಡ್ ಕಂಡೀಷನ್. ಸಾಮಾನ್ಯವಾಗಿ ನಾವೇನು ಟ್ರಾನ್ಸ್ಫಾರ್ಮರ್ ಮೇಲೆ ಒಂದು ನೇಮ್ ಪ್ಲೇಟನ್ನು ನೋಡ್ತೀವಿ, ಆ ನೇಮ್ ಪ್ಲೇಟಲ್ಲಿ ಒಂದು ವೋಲ್ಟೇಜ್ ರೇಷಿಯೋನನ್ನು ಬರೆದಿರ್ತದೆ, ಪ್ರಿಂಟ್ ಆಗಿರ್ತದೆ. ಸೊ ಅದು ಅವ್ರು ಯಾವಾಗಲೂ ಯಾವುದನ್ನು ಮಾಡಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಟ್ರಾನ್ಸ್ಫಾರ್ಮರ್ ಮೇಲಿನ ಫುಲ್ ಲೋಡ್ ಕಂಡೀಷನ್, ಅದು ಫುಲ್ ಲೋಡ್ ಕಂಡೀಷನ್ ಇದ್ದಾಗ ಏನಿರುತ್ತೆ ಅನ್ನೋದನ್ನು ನಾವಲ್ಲಿ ಅವ್ರೇನು ಮಾಡಿರ್ತಾರೆ, ಆ ಒಂದು ವೋಲ್ಟೇಜ್ ರೇಷಿಯೋನನ್ನು, ಪ್ರೈಮರಿ ಸೆಕೆಂಡರಿ ವೋಲ್ಟೇಜ್ ರೇಷಿಯೋನನ್ನು ಅವರು ನೇಮ್ ಪ್ಲೇಟ್ ಮೇಲೆ ಹಾಕಿರ್ತಾರೆ. ಸೊ when the secondary voltage V2 is less than compared to the primary voltage, the transformer is said to be step down transformer. If the secondary voltage is higher, it is called as step up transformer. ಏನು ಹೀಗಂದರೆ, ಯಾವತ್ತು V1 ಅಂದರೆ ನನ್ನ ಪ್ರೈಮರಿ ವೋಲ್ಟೇಜ್, V2 ಅದು ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್. ಈ V2 ಅಂತಕ್ಕಂಥ ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಏನಿದೆಯೋ ಅದು ನಮ್ಮ V1ಗಿಂತ ಕಡಿಮೆ ಇದ್ದರೆ, ಲೆಸ್ ಆಗಿದ್ದರೆ ಅಂಥ ಟ್ರಾನ್ಸ್ಫಾರ್ಮರ್ ಏನಾಗಿರುತ್ತೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರ್ತದೆ. ಒಂದು ವೇಳೆ
ಈ V2 ಅನ್ನೋ ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಏನಿದೆ ಇದು V1ಗಿಂತನೂ ಬಿಗ್ಗರ್ ವ್ಯಾಲ್ಯೂನಲ್ಲಿದ್ದರೆ ಆವಾಗ ಆ ಒಂದು ಟ್ರಾನ್ಸ್ಫಾರ್ಮರು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿರ್ತದೆ. ಇನ್ ಅದರ್ ವರ್ಡ್ಸ್, ಈ ನಂಬರ್ ಎ N2 is less than N1, that is K is less than 1, then the transformer is called a step down transformer. ಏನೀಗಂದರೆ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಂತ ಏನು ಹೇಳ್ತೀವಿ ಅದರ ಮೇಲೆ ನೋಡೋದಾದರೆ, ಒಂದು ವೇಳೆ ಸೆಕೆಂಡರಿ ವೈಂಡಿಂಗ್ನಲ್ಲಿರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ಗಳು ಈ ಪ್ರೈಮರಿನಲ್ಲಿರ್ತಕ್ಕಂಥ ಟರ್ನ್ಸ್ಗಿಂತ ಕಡಿಮೆ ಇದ್ದರೆ, N2 ಈಸ್ ಲೆಸ್ ದ್ಯಾನ್ N1 ಕಡಿಮೆ ಇದ್ದರೆ ಅದನ್ನು ನಾನಿಲ್ಲಿ K ಈಸ್ ಲೆಸ್ ದ್ಯಾನ್ 1 ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಅಂಥ ಒಂದು ಕಂಡೀಷನ್ನಲ್ಲಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ನ ನಾವಿಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಎರಡನೇದಾಗಿ N2 ಈಸ್ ಮೋರ್ ದ್ಯಾನ್ N1, ದಟ್ ಈಸ್ K ಈಸ್ more than 1, then the transformer is called a step up transformer. ಇಲ್ಲಿ ಅಗೇನ್ N2 is more than N1 ಅಂದರೆ ಪ್ರೈಮರಿನಲ್ಲಿರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ಗಿಂತನೂ ಸೆಕೆಂಡರಿನಲ್ಲಿರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆಗಿದ್ದರೆ ದಟ್ ಈಸ್ K ಈಸ್ ಮೋರ್ ದ್ಯಾನ್ 1 ಆಗುತ್ತೆ. ದೆನ್ ದ ಟ್ರಾನ್ಸ್ಫಾರ್ಮರ್ ಈಸ್ ಕಾಲ್ಡ್ ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಇದೆರಡನ್ನು ನೀವು ಇಲ್ಲಿ ಚೆನ್ನಾಗಿ ಗಮನಿಸ್ಕೋಬೇಕು. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು. ಸ್ಟೆಪ್ ಡೌನ್ ಅಂತ ಹೇಳಿದ್ರೆ ಪ್ರೈಮರಿ ವೋಲ್ಟೇಜ್ ಹೆಚ್ಚಿರುತ್ತೆ, ಸೆಕೆಂಡರಿ ವೋಲ್ಟೇಜು ಕಡಿಮೆ ಇರುತ್ತೆ. ಸ್ಟೆಪ್ ಅಪ್ ಅಂತ ಹೇಳಿದ್ರೆ ಪ್ರೈಮರಿ ವೋಲ್ಟೇಜೇ ಕಡಿಮೆ ಇರ್ತದೆ, ಸೆಕೆಂಡರಿ ವೋಲ್ಟೇಜೇ ಜಾಸ್ತಿ ಇರುತ್ತೆ ಅಂತ ಅರ್ಥ. ಅಸ್ಯೂಮ್ ದಟ್ ದ ಪವರ್ ಔಟ್ಪುಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ ಈಕ್ವಲ್ ಟು ಇಟ್ಸ್ ಇನ್ಪುಟ್, ದಟ್ ಈಸ್ ವಿ ಆರ್ ಡೀಲಿಂಗ್ ವಿತ್ ಆ್ಯನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ನೋಡಿ ಒಂದು ಗಮನಿಸಿ, ಅಸ್ಯೂಮ್ ದಟ್ ದ ಪವರ್ ಔಟ್ಪುಟ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಈಸ್ ಈಕ್ವಲ್ ಟು ಇಟ್ಸ್ ಇನ್ಪುಟ್ ಅಂತ ಹೇಳ್ತಾರೆ. ಅಂದರೆ ಇದು ಕೇವಲ ನಮ್ಮ ಐಡಿಯಲ್ ಟ್ರಾನ್ಸ್ಫಾರ್ಮರ್ನಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಅದು ಇಂಪಾಸಿಬಲ್ ಅಂತ ಕೂಡ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಅದನ್ನೇ ನಾವಿಲ್ಲಿ ಉದಾಹರಣೆಯಾಗಿಟ್ಕೊಂಡಾಗ ಸೊ ಅದನ್ನೇ ನಾವಿಲ್ಲಿ ಉದಾಹರಣೆಯಾಗಿಟ್ಕೊಂಡಾಗ ದಸ್ ಪಿ ಇನ್ ಈಸ್ ಈಕ್ವಲ್ ಟು ಪಿ ಔಟ್, ಆರ್ ಇಲ್ಲಿ ಪಿ ಅಂತ ಹೇಳಿದ್ರೆ ದ ಪ್ರಾಡಕ್ಟ್ ಆಫ್ ವಿ ಆ್ಯಂಡ್ ಐ. ಸೊ ಸೇಮ್ ದಟ್ V1 I1 ಇಂಟು ಪ್ರೈಮರಿ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು V2 I2 ಇಂಟು ಸೆಕೆಂಡರಿ ಪವರ್ ಫ್ಯಾಕ್ಟರ್. ಅಂದರೆ ಇಲ್ಲಿ ಪಿ ಇನ್ ಅಂತ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ V1 I1, the product of V1 I1 into primary power factor, and is equal to V2 I2 ಅಂದರೆ P out ಪ್ರೈಮ್ ಅಂದರೆ ಪವರ್ ಔಟ್ ಅಂತಕ್ಕಂಥದ್ದು ದ ಪ್ರಾಡಕ್ಟ್ ಆಫ್ V2 ಆ್ಯಂಡ್ I2 ಇಂಟು ಸೆಕೆಂಡರಿ ಪವರ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇದೆ ಅಂತ ಅರ್ಥ ಹೇಳ್ತೀವಿ. ವೇರ್ PF ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ ದ above stated assumption, it means that the power factor on primary and secondary sides are equal. It is possible when I0 is neglected. ಸೊ ಯಾವಾಗ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಒಂದೇ ಆಗಿರ್ತದೆ, ಹಾಗೆಯೇ ಇಲ್ಲಿ ಎರಡರ ಒಂದು ಪವರ್ ಏನಿದೆ ಪವರ್ ಫ್ಯಾಕ್ಟರ್ ಆ್ಯಂಡ್ ದ ಪವರ್ ಫ್ಯಾಕ್ಟರ್ ಆನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೈಡ್ಸ್ ಆರ್ ಈಕ್ವಲ್, ದಟ್ ಈಸ್ ಪಾಸಿಬಲ್ ವೆನ್ I0 ಅಂದರೆ ನೋ ಲೋಡ್ ಕರೆಂಟ್ ಈಸ್ ನೆಗ್ಲೆಕ್ಟೆಡ್ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಮಾತ್ರ ಇದು ನಮಗೆ ಸಾಧ್ಯ ಅಂತ. ಯಾವುದು ಅಂದರೆ ಪ್ರೈಮರಿ ಪವರ್ ಫ್ಯಾಕ್ಟ್ರ್ ಮತ್ತು ಸೆಕೆಂಡರಿ ಪವರ್ ಫ್ಯಾಕ್ಟ್ರ್ ಅಂದರೆ ಪಿ ಇನ್ ಈಸ್ ಈಕ್ವಲ್ ಟು ಪಿ ಔಟ್ ಆಗೋದಕ್ಕೆ ಅಂಥ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತೀವಿ. ದೇರ್ ಫಾರ್ V1 I1 ಈಸ್ ಈಕ್ವಲ್ ಟು V2 I2 ಆರ್ V2 ಡಿವೈಡೆಡ್ ಬೈ V1 ಈಸ್ ಈಕ್ವಲ್ ಟು I1 divided by I2 is equal to E2 divided by E1 is equal to N2 divided by N1 is equal to K.
ದಿಸ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಆ್ಯಂಡ್ ಈಕ್ವೇಷನ್ ನಂಬರ್ 7 ಅಂತ ಕೂಡ ನಾವು ಇದರಲ್ಲಿ ಹೇಳ್ತೀವಿ. ಸೊ ಇಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋದಲ್ಲಿ ನಾವು ಈ ಕೆ ಅಂತ ಏನು ಹೇಳ್ತೀವಿ, ಇಲ್ಲಿ ನೋಡಿ ಈಕ್ವೇಷನ್ ನಂಬರ್ 7 shows that as an approximation the terminal voltage ratio equals the turns ratio. ಸೊ ನೀವು ಇದನ್ನು ಸಂಪೂರ್ಣವಾಗಿ ಗಮನಿಸ್ಬೇಕು, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಕೂಡ. ಇಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸನ್ನು ಏನು ಬಳಸಬೇಕು ಅಂತ ಹೇಳಿದ್ರೆ, ಇಲ್ಲಿ ಯಾವಾಗಲೂ V2 E2 N2 ಮೇಲ್ಗಡೆ ಇದೆ, V1 ಹಾಗೆ E1 N1 ಕೆಳಗಡೆ ಇದೆ. ಬಟ್ ಕರೆಂಟ್ ಮಾತ್ರ ಇಂಟರ್ಚೇಂಜ್ ಆಗಿದೆ. ಇದನ್ನು ಈ ರೀತಿಯಾಗಿ ಸಿಂಪಲ್ಲಾಗಿ ಈ ಈಕ್ವೇಷನನ್ನು ನೀವು ನೆನ್ಪಿಟ್ಕೋಬೇಕು. ಈ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋನನ್ನು ನೀವು ತಿಳ್ಕೊಂಡಾಗ ಅದನ್ನು ತಕ್ಷಣ ನಿಮಗೆ ನೆನಪು ಬರಬೇಕು. ಅಂದರೆ V2 ಡಿವೈಡೆಡ್ ಬೈ V1, ಅದೇ ರೀತಿ I1 ಡಿವೈಡೆಡ್ ಬೈ I2 ಇದು ಇಂಟರ್ಚೇಂಜ್ ಆಗುತ್ತೆ. ಮತ್ತು ಮುಂದೆ ಎಲ್ಲ ಈಸ್ ಈಕ್ವಲ್ ಟು E2 ಡಿವೈಡೆಡ್ ಬೈ E1 ಆ್ಯಂಡ್ ಈಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ N1 ಇವೆಲ್ಲ ಸೇಮ್ ಇರ್ತದೆ. ಈ ರೀತಿಯಾಗಿ ಇದನ್ನು ನೆನ್ಪಿಟ್ಕೋಬೋದು. ಸೊ ಈ ಒಂದು ಈಕ್ವೇಷನನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ದಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ಇಲ್ಲಿ ನಾವು 3 ಮುಖ್ಯವಾದ ಡೆಫಿನೇಷನ್ಗಳನ್ನು ನೋಡಬೇಕಾಗುತ್ತೆ. ಮೊದಲನೇದಾಗಿ ಟರ್ನ್ಸ್ ರೇಷಿಯೋ. ದ ಟರ್ನ್ಸ್ ರೇಷಿಯೋ ಆಫ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಸೆಕೆಂಡರಿ ವೈಂಡಿಂಗ್ to the number of turns of the primary winding is known as a turns ratio. That is ns divided by np is equal to k. And voltage ratio ಅಂತ ಹೇಳಿದ್ರೆ the ratio of the voltage ಅಥವಾ EMF in the secondary winding to the voltage or EMF in the primary winding is known as voltage ratio. ಅದನ್ನೇ ನಾವಿಲ್ಲಿ ES by EP is equal to K ಅಂತ ಹೇಳ್ತೀವಿ, or VS by VP is equal to K ಅಂತ ಹೇಳ್ತೀವಿ. And the same as current ratio, the ratio of the current in the primary winding to the current in the secondary winding is known as current ratio. Is that IP bar IS is equal to K. ಇದು ಈ 3 ಏನು ಡೆಫಿನೇಷನ್ಗಳಿದೆ ಅದನ್ನು ನಾವು ಗಮನಿಸ್ಬೇಕು. ಇಲ್ಲಿ ದ ರೇಷಿಯೋಗಳು, ಈ 3 ರೇಷಿಯೋಗಳು, ಒಂದು ಟರ್ನ್ಸ್ ರೇಷಿಯೋ ಇರ್ಬೋದು, ಒಂದು ವೋಲ್ಟೇಜ್ ರೇಷಿಯೋ ಇರ್ಬೋದು, ಮತ್ತೊಂದು ಕರೆಂಟ್ ರೇಷಿಯೋ ಇರ್ಬೋದು. ಇವಿಷ್ಟನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ನಾವು ಈ ಒಂದು ಬೇಸ್ ಮೇಲೇ ಈ V2 ಡಿವೈಡೆಡ್ ಬೈ V1 ಈಸ್ ಈಕ್ವಲ್ ಟು I1 ಡಿವೈಡೆಡ್ ಬೈ I2 ಈಸ್ ಈಕ್ವಲ್ ಟು E2 ಡಿವೈಡೆಡ್ ಬೈ E1 ಈಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ N1 ಈಸ್ ಈಕ್ವಲ್ ಟು K ಅಂತ. ಸೊ ಅಲ್ಲಿ ಏನು ನಮ್ಮ 3 ಡೆಫಿನೇಷನ್ಗಳು ಹೇಳ್ತೇವೆ ಅದನ್ನೇ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಈಕ್ವೇಷನ್ ಏನಿದೆ ಅದನ್ನು ಹೇಳ್ತದೆ. ಈ ಈಕ್ವೇಷನ್ನು ಆ ಒಂದು ಸಂಪೂರ್ಣ 3 ಡೆಫಿನೇಷನ್ಗಳನ್ನು ಇಲ್ಲಿ ನೋಡ್ಬೋದು, ಹೇಳ್ಬೋದು ಅಂತ ಅರ್ಥ. ಸೊ ದಿಸ್ ಈಸ್ ದ ಮೇನ್ ಪಾಯಿಂಟ್. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಒನ್ಸಗೆ ಇಲ್ಲಿ ನಮ್ಮ ಮೊದಲನೇದಾಗಿ EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್ನಲ್ಲಿರ್ತಕ್ಕಂಥ ಈಕ್ವೇಷನ್ ನಂಬರ್ 4 ಮತ್ತು 5 ಆಧಾರವಾಗಿ ಇಟ್ಕೊಂಡು ನಾವಿಲ್ಲಿ ಒಂದು ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ K ಅನ್ನೋದನ್ನು ನಾವಿಲ್ಲಿ ಗೆಟ್ ಮಾಡಿದ್ವಿ. ದಟ್ ಈಸ್ E2 ಡಿವೈಡೆಡ್ ಬೈ E1 ಈಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ N1 ಈಸ್ ಈಕ್ವಲ್ ಟು K ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಒಂದು ಏನನ್ನು ಗಮನಿಸ್ಬೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸೊ ರೇಷಿಯೋ ಆಫ್ ದ ಟರ್ಮಿನಲ್ ವೋಲ್ಟೇಜ್ ವೇರೀಸ್ ಸಮ್ವಾಟ್ ಡಿಪೆಂಡಿಂಗ್ ಆನ್ ದ ಲೋಡ್ ಆ್ಯಂಡ್ ಇಟ್ಸ್ ಪವರ್ ಫ್ಯಾಕ್ಟರ್. ಇಲ್ಲಿ ಕೇವಲ ಇಲ್ಲಿ ಏನಾದರೂ ನಮಗೆ ವೋಲ್ಟೇಜ್ಗಳು, ಟರ್ಮಿನಲ್ ವೋಲ್ಟೇಜ್ಗಳು ವೇರಿಯೇಷನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಲೋಡ್ ಮೇಲೆ, ಆ ಟ್ರಾನ್ಸ್ಫಾರ್ಮರ್ ಮೇಲೆ ಆಗ್ತಕ್ಕಂಥ ಲೋಡು ಮತ್ತು ಅಲ್ಲಿರ್ತಕ್ಕಂಥ ಪವರ್ ಫ್ಯಾಕ್ಟರ್ ಮೇಲೇ ಡಿಪೆಂಡ್ ಆಗಿರ್ತದೆ. ಸೊ ದಟ್ ಈಸ್ ಇನ್ ಪ್ರಾಕ್ಟೀಸ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಈಸ್ ಆಬ್ಟೈನ್ಡ್ ಫ್ರಮ್ ದ ನೇಮ್ ಪ್ಲೇಟ್ ಅಂತ ಏನು ಹೇಳ್ತೇವೆ. ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೇವಲ ಫುಲ್ ಲೋಡಲ್ಲಿದ್ದಾಗ, ಫುಲ್ ಲೋಡ್ ಕಂಡೀಷನಲ್ಲಿದ್ದಾಗ ಏನಿರುತ್ತೆ ಅನ್ನೋದನ್ನು ತೋರಿಸಿರ್ತಾರೆ. ಬಟ್ ಅಲ್ಲಿ ಎಲ್ಲ ಸಂದರ್ಭದಲ್ಲೂ ಟ್ರಾನ್ಸ್ಫಾರ್ಮರ್ ಮೇಲೆ ನಾವು ಫುಲ್ ಲೋಡನ್ನೇ ಹಾಕಿರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಸಮ್ ಟೈಮ್ ಹಾಫ್ ಲೋಡ್ ಇರ್ಬೋದು, ಸಮ್ ಟೈಮ್ 3/4 ಲೋಡ್ ಇರ್ಬೋದು, ಸಮ್ ಟೈಮ್ 3/4 ಇರ್ಬೋದು, 1/4 ಇರ್ಬೋದು. ಏನೋ ಬೇರೆ ಬೇರೆ ವೇದಲ್ಲಿ ನಾವು ಲೋಡನ್ನು ಹಾಕೋಂಥ ಪರಿಸ್ಥಿತಿ ಬರ್ತದೆ. ಬಟ್ ಆ ಒಂದು ಟ್ರಾನ್ಸ್ಫಾರ್ಮರ್ ಮೇಲಿರ್ತಕ್ಕಂಥ ನೇಮ್ ಪ್ಲೇಟಲ್ಲಿರ್ತಕ್ಕಂಥ ಡೀಟೇಲ್ಸ್ ಏನಿದೆ ದಟ್ ಈಸ್ ಫುಲ್ ಲೋಡ್ ಕಂಡೀಷನಲ್ಲಿ ಇರ್ತಕ್ಕಂಥದ್ದಾಗಿರ್ತದೆ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದೆನ್ ಒಂದು ಸೆಕೆಂಡರಿ ವೋಲ್ಟೇಜ್ V2 ಈಸ್ ಲೆಸ್, ಅದು ಸ್ಟೆಪ್ ಅಪ್ ಅಂದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಯಾವಾಗ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಅಲ್ಲಿ ಯಾವ ಬೇಸ್ ಮೇಲೆ ನಾವು ಯಾವತ್ತು ಟ್ರಾನ್ಸ್ಫಾರ್ಮರ್ನಲ್ಲಿ V1 ಅಂದರೆ ಪ್ರೈಮರಿ ವೋಲ್ಟೇಜ್ಗಿಂತ ಸೆಕೆಂಡರಿ ವೋಲ್ಟೇಜ್ ಕಡಿಮೆ ಇತ್ತು ಅಂದರೆ ಅದನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ.
ಅದೇ ಪ್ರೈಮರಿ ವೋಲ್ಟೇಜ್ಗಿಂತ ಸೆಕೆಂಡರಿ ವೋಲ್ಟೇಜೇ ವ್ಯಾಲ್ಯೂನಲ್ಲಿ ಬಿಗ್ ಇತ್ತು ಅಂದರೆ ಅದನ್ನು ಸ್ಟೆಪ್ ಅಪ್ ಅಂತ ಹೇಳ್ತೀವಿ. ಅದನ್ನೇ ನಾವಿಲ್ಲಿ N2 is less than N1, that is K is less than 1, that is the ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರ್ತದೆ. ಹಾಗೆ ಸೆಕೆಂಡ್ ಒನ್ N2 is more than N1, that is K is equal to more than 1 ಅಂತ ಹೇಳ್ತೀವಿ. ದಟ್ ಈಸ್ ದ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಯಾವಾಗ ನನಗೆ ಒಂದು ಟ್ರಾನ್ಸ್ಫಾರ್ಮರ್ನ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಸಮ ಆಗಿರ್ತದೆ ಅಂತ ಹೇಳೋಕ್ಕಂದ್ರೆ ಅದು ಎರಡು ಎಷ್ಟು ಇನ್ಪುಟ್ ಕೊಟ್ಟಿದ್ದೇನೋ ಅಷ್ಟೇ ಔಟ್ಪುಟ್ ನಾನು ಎಫಿಷಿಯನ್ಸಿ ತೊಗೊಳ್ತಾ ಇದ್ದೀನಿ ಅಂದರೆ ದಟ್ ಈಸ್ ಡೀಲಿಂಗ್ ವಿತ್ ದ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ದಟ್ ಈಸ್ ಇಂಪಾಸಿಬಲ್ ಇನ್ ಪ್ರಾಕ್ಟಿಕಲ್ ಅಂತ ಕೂಡ ನಾವು ತಿಳ್ಕೊಂಡಾಗಿದೆ. ಆದರೂ ಕೂಡ ನಾವು ಅದೇ ಬೇಸ್ ಮೇಲೆ ನಾವಿಲ್ಲಿ ಇದನ್ನು ನಾವು ಅರ್ಥೈಸೋದಾದರೆ ದಸ್ ಪಿ ಇನ್ ಅಂದರೆ ಪವರ್ ಇನ್ಪುಟ್ ಈಸ್ ಈಕ್ವಲ್ ಟು ಪವರ್ ಔಟ್ಪುಟ್ ಅಂತ ಹೇಳ್ತೀವಿ. ಇಲ್ಲಿ ಪವರ್ ಅಂತ ಹೇಳಿದಾಗ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ, ದ ಪ್ರಾಡಕ್ಟ್ ಆಫ್ ದಿ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತ. ಸೊ ಸೇಮ್ ಆ್ಯಸ್ ದಟ್ V1 I1 ಇಂಟು ಪ್ರೈಮರಿ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು V2 I2 ಇಂಟು ಸೆಕೆಂಡರಿ ಪವರ್. ಇಲ್ಲಿ ಪವರ್ ಅನ್ನಬೇಕಾದ್ರೆ ನಾವು ಬರೀ ಪ್ರಾಡಕ್ಟ್ ಆಫ್ ದ ವಿ ಆ್ಯಂಡ್ ಐನೇ ಅಷ್ಟೇ ತೊಗೊಳಕ್ಕೆ ಬರೋದಿಲ್ಲ, ಜೊತೆಯಲ್ಲಿ ಪವರ್ ಫ್ಯಾಕ್ಟ್ರನ್ನು ಕೂಡ ನಾವು ಮೈನ್ಲಿ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆ ಪಿ ಆ ಪವರ್ ಫ್ಯಾಕ್ಟ್ರಿಗಳ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಅಲ್ಲಿ ಈ ಟ್ರಾನ್ಸ್ಫಾರ್ಮರ್ ಮೇಲೆ ಹಾಕ್ತಕ್ಕಂಥ ಲೋಡು ವ್ಯತ್ಯಾಸ ಆದಂಗೆಲ್ಲ ಅಲ್ಲಿ ಈ ಒಂದು ಇದನ್ನು ಕೂಡ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡು. ವೇರ್ ಪಿ ಎಫ್ ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ ದ ಅಬೋವ್ ಸ್ಟೇಟೆಡ್ ಅಸ್ಯೂಮ್ಷನ್, ಇಟ್ ಮೀನ್ಸ್ ದಟ್ ದ ಪವರ್ ಫ್ಯಾಕ್ಟರ್ ಆನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೈಡ್ಸ್ ಆರ್ ಈಕ್ವಲ್. ಯಾವಾಗ ದ ಐ ಒ ಈಸ್ ನೆಗ್ಲೆಕ್ಟೆಡ್, ಆ ಒಂದು ಕಂಡೀಷನಲ್ಲಿ ಮಾತ್ರ ಇದು ಸಾಧ್ಯನೇ ಹೊರತು ಅದರ್ ಕಂಡೀಷನಲ್ಲಿ ಇದು ಸಾಧ್ಯ ಆಗೋದಿಲ್ಲ. ದೇರ್ ಫಾರ್ V1 I1 is equal to V2 I2 or V2 divided by V1, the ratio of the secondary voltage and the primary voltage ಅಂತ ಅರ್ಥ ಕೊಡ್ತದೆ. ಈಸ್ ಈಕ್ವಲ್ ಟು ರೇಷಿಯೋ ಆಫ್ ದ ಪ್ರೈಮರಿ ಕರೆಂಟ್ ಆ್ಯಂಡ್ ರೇಷಿಯೋ ಆಫ್ ದ ಸೆಕೆಂಡರಿ ಕರೆಂಟ್ ಈಸ್ ಈಕ್ವಲ್ ಟು ರೇಷಿಯೋ ಆಫ್ ದ secondary voltage and primary voltage is equal to ratio of the number of turns in secondary and number of turns in primary is equal to K ಅಂತ ಹೇಳ್ತೀವಿ. This equation 7 shows that as an approximation the terminal voltage ratio equals the turns ratio ಅಂತ ಹೇಳ್ತದೆ. ಸೊ ಇಲ್ಲಿ ಈ ಮೂರು ರೇಷಿಯೋಗಳನ್ನು ಟರ್ನ್ಸ್ ರೇಷಿಯೋ, ವೋಲ್ಟೇಜ್ ರೇಷಿಯೋ ಹಾಗೆ ಕರೆಂಟ್ ರೇಷಿಯೋ ಮೂರು ಡೆಫಿನೇಷನನ್ನು ನಾವು ತಿಳ್ಕೊಬೇಕಾಗುತ್ತೆ. ದ ರೇಷಿಯೋ ಆಫ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಸೆಕೆಂಡರಿ ವೈಂಡಿಂಗ್ ಟು ದಿ ನಂಬರ್ ಆಫ್ ಟರ್ನ್ಸ್ ಆಫ್ ದ ಪ್ರೈಮರಿ ವೈಂಡಿಂಗ್. ಇದು ನನಗಿಲ್ಲಿ ಏನಾಗಿದೆ ಟರ್ನ್ಸ್ ರೇಷಿಯೋ ಆಗಿರ್ತದೆ. NS/NP ಈಸ್ ಈಕ್ವಲ್ ಟು K. ಹಾಗೆ ವೋಲ್ಟೇಜ್ ರೇಷಿಯೋ ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ದ ವೋಲ್ಟೇಜ್ voltage EMF in the secondary winding to the voltage EMF in the primary winding is known as voltage ratio, as ES by EP is equal to K or VS by VP is equal to K ಅಂತ ಹೇಳ್ತೀವಿ. ಇಲ್ಲಿ ES EP ಅನ್ನೋದು ES is secondary EMF, EP is equal to primary EMF. ಹಾಗೆ VS ಅನ್ನೋದು ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಆಗಿರ್ತದೆ, PP ಅನ್ನೋದು ಪ್ರೈಮರಿ ಟರ್ಮಿನಲ್ ವೋಲ್ಟೇಜ್ ಆಗಿರ್ತದೆ. ಸೊ ಕರೆಂಟ್ ರೇಷಿಯೋ, the ratio of the current in the primary winding to the current in the secondary winding is known as current ratio. IP divided by IS is equal to K. So it's a very important role in transformer. ಸೊ ಇದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಒಂದು ಸರಿ ಬಿಟ್ಟು ಎರಡು ಸರಿ ಕ್ಲಾಸನ್ನು ತಿರುಗಿ ನೋಡಿದಾಗ ನಿಮಗಿದು ಖಂಡಿತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅಂತ ಬರುತ್ತೆ. ಸೊ ಇದರ ಮುಂದುವರೆದ ಭಾಗವಾಗಿ ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸಿಂಪಲ್ ಕ್ಯಾಲ್ಕುಲೇಷನ್ ಬರುತ್ತಲ್ಲಿ, ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ಇವತ್ತಿಗೆ ಈ ಒಂದು ಕ್ಲಾಸ್ ಮುಗಿಸುವಂಥ ಸಮಯ. ಎಲ್ರಿಗೂ ಧನ್ಯವಾದ.